forever on fire. ಖಾನಾಪುರದ ಸಿಪಿಐ ಮಂಜುನಾಥ್ ನಾಯಕ್ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಠಾಣೆಯಲ್ಲಿ ಇರೋರು ಬುದ್ಧಿ ಇಲ್ಲದವರಂತೆ ನಡೆದುಕೊಳ್ತಾ ಇದ್ದಾರೆ. ಪೊಲೀಸ್ ಠಾಣೆಗಿಂತ ಕಬ್ಬಿನ ಗದ್ದೆಯೇ ಸೇಫ್ ಅಂತೆ. ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯವಿಲ್ವಂತೆ. ನಾವೇನು ಪಾಕಿಸ್ತಾನದ ಭಯೋತ್ಪಾದಕರ? ನಾವು 40 ಜನ ಇದ್ವಲ್ಲ, ನಮ್ಮನ್ನು ತಡೆಯೋಕ್ಕೆ ಆಗ್ತಾ ಇರಲಿಲ್ವಾ? ಈ ಸರ್ಕಾರ ಹುಚ್ಚರ ಸಂತೆ ಆಗಿದೆ ಅಂತ ಹೇಳಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ. ಸರ್ಕಾರ ಒಂದು ರೀತಿ ಹುಚ್ಚರ ಸಂತೆ ಆಗಿದ್ದರೆ ಪೊಲೀಸ್ ಸ್ಟೇಷನ್ಗಳು ಒಂದು ರೀತಿ ಬುದ್ಧಿ ಇಲ್ಲದ ಇಲಾಖೆಯಾಗಿ ವರ್ತಿಸ್ತಾ ಇದೆ. ನಾವು ಹೋಗಿದ್ದು CT ರವಿಯವ್ರ ಮೇಲೆ ಸುಮಾರು 40-50 ಜನ ಏನು ಹಲ್ಲೆ ಮಾಡಿದ್ರು. ಅಲ್ಲ, ಬುದ್ಧಿ ಭ್ರಮಣೆ ಹೊಟ್ಟಿದೆ. ಆ ಬುದ್ಧಿ ಭ್ರಮಣೆ ಅಂದರೆ ಇವಾಗ ಎಷ್ಟು ಬುದ್ಧಿ ಭ್ರಮಣೆ ಆಗಿದೆ ಅಂದರೆ ಪೊಲೀಸ್ ಸ್ಟೇಷನ್ಗಳು ಸೇಫ್ ಅಲ್ಲ. ಯಾರಾದರೂ ಅಪರಾಧಿನ ಬಂಧಿಸಿದ್ರೆ ಅವ್ರನ್ನ ತಗೊಂಡೋಗಿ ಕಬ್ಬಿನ ಗದ್ದೆಯಲ್ಲಿ ಇಡಬೇಕು ಅಂತ ರೂಲ್ಸ್ ಮಾಡಿದ್ದಾರೆ. ಈಗ ನಾನು ಯಾರೋ ಪೊಲೀಸ್ ಅಧಿಕಾರಿಗಳನ್ನ ನಾನು ಕೇಳಿದೆ, ಏನಪ್ಪ ಅಂತ. ಇಲ್ಲ ಸರ್, ಸೇಫು ಕಬ್ಬಿನ ಗದ್ದೆಗಳು ಕರ್ಕೊಂಡೋಗಿ ಬಿಟ್ಬಿಟ್ರೆ ಸೇಫ್, ಅವನು ಎಲ್ಲೂ ಓಡೋಗಾಡಲ್ಲ, ಎಲ್ಲ ಕೆಸರಾಗಿ ಇರ್ತದೆ, ಎಲ್ಲೂ ಹೊಡೆದ್ರು ಮೈಗೆಲ್ಲ ಗರಿ ಚುಚ್ಚೈತೆ, ಓಡೋಗಲ್ಲ ಸರ್, ಅದಕ್ಕೆ ಕಬ್ಬಿನ ಗದ್ದೆ ಸೇಫ್ ಅಂತ ಮಾಡ್ಕೊಂಬಿಟ್ಟಿದ್ದೆ. ಇನ್ಮೇಲೆಲ್ಲ ಕಬ್ಬಿನ ಗದ್ದೆಯಲ್ಲೇ ಕರ್ಕೊಂಡೋಗ್ಬಿಡ್ತೀನಿ. ಒಳ್ಳೆ ಐಡಿಯಾನಪ್ಪ, ಮಾಡ್ಕೊಳ್ರಿ ಅಂತ ಹೇಳಿದ್ವಿ. ಹುಚ್ಚರ ಸಂತೆ ರೀ ಇದು. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾನ ಇದೆಯನ್ರಿ? ಮಾನ ಮರ್ಯಾದೆ ಇದ್ದರೆ ಪೊಲೀಸ್ ಸ್ಟೇಷನ್ ನಾವು ಇದ್ದವರಲ್ಲಿ ಎಷ್ಟು ಜನ? 40 ಜನ ಇದ್ರಿ. ಎಲ್ಲ ಲೆಕ್ಕ ಹಾಕಿದ್ರು 40 ಜನ. ಪೊಲೀಸರು ಎಷ್ಟು ಜನ ಇದ್ದರು? 100 ಜನ ಇದ್ದರು. ನಮ್ಮ 40 ಜನನ ತಡೆಯೋಕೆ ಅವ್ರ ಕೈಲಿ ಶಕ್ತಿ ಇಲ್ವನ್ರಿ? ಒಂದು ಪೊಲೀಸ್ ಸ್ಟೇಷನ್ಗೆ ನಮ್ಮ 40 ಜನ ತಡೆಗೆ ನಾವೇನು ಪಾಕಿಸ್ತಾನದ ಟೆರರಿಸ್ಟ್ಗಳ? ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಬಿಡ್ತೀರಾ? ನಮ್ಮನ್ನು ಚುನಾಯಿತ ಪ್ರತಿನಿಧಿನ ನೀವು ತಡೆಯೋಕ್ಕಾಗಲ್ಲ ಅಂದರೆ ನಿಮ್ಮ ಸರ್ಕಾರಕ್ಕೆ ಏನು ಹೇಳ್ಬೇಕ್ರಿ? ಮಾನ ಮರ್ಯಾದೆ ಇದೆಯನ್ರಿ? ಯೋಗ್ಯತೆ ಇದೆಯನ್ರಿ? ಸರ್ಕಾರ ಒಂದು ರೀತಿ ಹುಚ್ಚರ ಸಂತೆ ಆಗಿದ್ದರೆ ಪೊಲೀಸ್